ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ವೇಳೆ ಪ್ರಧಾನಮಂತ್ರಿ ಮೋದಿಯವರು ಮಾತನಾಡುವಾಗ ನಾನು ಹಿಂದೆ ಮಾತನಾಡಿದ್ದ ಕೆಲವು ವಿಷಯಗಳನ್ನು ಕಡತದಿಂದ ತೆಗೆದು ಹಾಕಲಾಗಿದೆ. ಮತ್ತೆ ಕಡತಕ್ಕೆ ಸೇರಿಸಬೇಕು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಸಭಾಪತಿಗಳು ಆದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರಿಗೆ ಒತ್ತಾಯ ಮಾಡಿದರು. ಫೆಬ್ರವರಿ 2ರಂದು ನಾನು ಮಾಡಿದ ಭಾಷಣದ 2 ಪುಟದಷ್ಟು ದಾಖಲೆಗಳನ್ನು ಕಡತದಿಂದ ತೆಗೆದು ಹಾಕಲಾಗಿದೆ. ನಾನು ಯಾರ ಹೆಸರನ್ನು ಹೇಳದೆ ಕೆಲವು ವಿಷಯಗಳನ್ನು ಹೇಳಿದ್ದೆ. ಅದನ್ನು ಯಾರಿಗೂ ಅನ್ವಯಿಸುವ ಅಗತ್ಯವಿಲ್ಲ, ತೆಗೆದುಹಾಕುವ ಅಗತ್ಯವೂ ಇಲ್ಲ. ನನ್ನ ಭಾಷಣದ ಭಾಗ ತೆಗೆದಿರುವುದನ್ನು ನಾನು ಬಲವಾಗಿ ಆಕ್ಷೇಪಿಸುತ್ತೇನೆ ಮತ್ತು ಅದನ್ನು ಮರುಸೇರಿಸಲು ಒತ್ತಾಯಿಸುವುದಾಗಿ ಖರ್ಗೆಯವರು ಶೂನ್ಯ ಅವಧಿಯಲ್ಲಿ ಪ್ರಶ್ನಿಸಿದರು. ಈ ಬಗೆಗೆ ಸಭಾಪತಿಗೆ ಮನವಿ ನೀಡಿದರು. ಅವರು ಅದನ್ನು ಪರಿಶೀಲಿಸುವುದಾಗಿ ಹೇಳಿ ಇಟ್ಟುಕೊಂಡ್ರು. ಅಸಾಂವಿಧಾನಿಕ ಪದ ಇದ್ದರೆ ಅದನ್ನು ನಿರ್ಧರಿಸಲು ಒಂದು ಸಮಿತಿ ರಚಿಸುವಂತೆ ಈ ಸಮಯದಲ್ಲಿ ಕೆಲವು ಸದಸ್ಯರು ಹೇಳಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ದೆಹಲಿ.